ಇದು ನನಗಂತೂ ಸಂಬಂಧನೇ ಇಲ್ಲ. ಯಾವುದೋ ನಮ್ಮ ಪೂರ್ವಜರ ಕಾಲದಲ್ಲಿ ಅವ್ರು ಖರೀದಿ ಮಾಡಿ ಬಂದಿರುವಂಥ ಜಮೀನುಗಳು, ಅದನ್ನು ತಗೊಂಡು ಬಂದು ಇವ್ರ ಮೇಲೆ ಏನೂ ಸಿಗಲಿಲ್ಲ. ಏನೋ ಒಂದಷ್ಟು ಇವರು ಏನು ನಮ್ಮ BJP ಸ್ನೇಹಿತರು ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ. ಆ ಟೈಮ್ಗೆ ಯಾರೋ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ಕೂಡ ಇದೆ ನೋಡ್ರಿ ನಿಮಗೆ ಅಂತೇಳಿ ನಮ್ಮವರು ಅಲ್ಲಿ ಅವ್ರು ಮಾತಾಡ್ತಾ ಇದ್ರಂತೆ. ಏನಪ್ಪ ನಿಮ್ಮವರು ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಕೆಲವರು ನಿಮ್ಮವರು ಹೇಳ್ತಾ ಇದ್ರಂತೆ. ಕೇಳ್ಪಡ್ತೆ ನಾನು ಕೂಡ ಕೆಲವು ಮಾಧ್ಯಮದವ್ರಿಗೂ ಫೋನ್ ಮಾಡಿ ಏನ್ರಿ ಇದ್ರ ಕಡೆ ಗಮನ ಕೊಟ್ಟಿದ್ದೀರಾ ಅಂತ ನಮ್ಮವರು ಕೆಲವು ರಾಜಕೀಯದಲ್ಲಿ ಇದೆಲ್ಲ ರಾಜಕೀಯದಲ್ಲಿ ಸ್ವಲ್ಪ ನಿಷ್ಠುರವಾಗಿ ನಾವೆಲ್ಲ ತಯಾರಾಗಿರ್ಬೇಕು, ಎಲ್ಲದಕ್ಕೂ ತಯಾರಿ. ತಪ್ಪು ನಪ್ಪು ಆಗಿದ್ರೆ ಅದನ್ನ ಸದಾ ತಿದ್ಕೊಳ್ಳಿ. ನಂಬಿಕೆ ಇದೆ. ಕೇಳ್ತೇನೆ, ವಿಚಾರ ಮಾಡಿ ಏನಾದ್ರೂ ಹೇಳಿ ಅದನ್ನ ನಾವು ಸರಿಪಡಿಸ್ಕೊಳ್ತೇವೆ. ಇಷ್ಟು ಸನ್ಮಾನ್ಯ ಅಧ್ಯಕ್ಷರೇ, ಕೃಷ್ಣ ಬೈರೇಗೌಡರು ಈಗಾಗಲೇ ಮಾತಾಡಿದ್ದಾರೆ. ನಮಗೇನು ದಾಖಲೆಗಳು ಕೊಟ್ಟಿಲ್ಲ, ಅವ್ರ ದಾಖಲೆಗಳೆಲ್ಲ ಹೇಳಿದ್ದಾರೆ. ಅವ್ರಿಗೆ ಯಾಕೆ ಬಂತು ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಆರೋಪ ಬಂದಿರತಕ್ಕಂಥದ್ದು ಕೃಷ್ಣ ವಿರುದ್ಧ ಭೂ ಕಬಳಿಕೆ ಆರೋಪ. ನನಗೂ ಗೊತ್ತಿರಲಿಲ್ಲ. ನಾನು ಬೆಳಗ್ಗೆ ಎದ್ದು ಪ್ರಜಾವಾಣಿ ನೋಡಿದಾಗ ಫ್ರಂಟ್ ಪೇಜಲ್ಲಿ ಬಂದ್ಬಿಟ್ಟಿತ್ತು. ಅದರಲ್ಲಿ ಕ್ಲಿಯರ್ ಆಗಿ ನಮ್ಮ ತಮ್ಮೇಶ್ ಗೌಡ, ರವಿಕುಮಾರು ಈ ಥರದವರು ಆಪಾದನೆಯನ್ನು ಮಾಡಿದ್ದಾರೆ. ಈ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ. ಬರೀ ಅವರಲ್ಲ, ನಮ್ಮವರು ಸ್ವಲ್ಪ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಯಾರಿದ್ದಾರೆ ಅಂತ. ಈ ಅಸೆಂಬ್ಲಿಯಲ್ಲೇ ನಾವು ನೋಡಿದ್ದೀರಿ, ಅಲ್ಲಿ ದಾಖಲೆ ಹುಡುಕಿದ್ದಾರೆ. ಇಲ್ಲಿ ನಮಗೆ ಭಾಳ ಇಂಪಾರ್ಟೆಂಟಾಗಿ ನಾವು ಕೇಳೋ ಅಂಥದ್ದು, ಇಲ್ಲಿ ಅವ್ರು ಹೇಳಿರೋ ಪ್ರಕಾರ ಇದು ಜೋಡಿ ಗ್ರಾಮ ಅಂತ ಒಂದು ಕಡೆ ಹೇಳಿದ್ದಾರೆ, ಇನ್ನೊಂದು ಕಡೆ ಇನಾಮ್ತಿಯಿಂದ ಬಂದಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಮೈಸೂರು ಮಹಾರಾಜರ ಒಂದು ಪ್ರಾಪರ್ಟಿಯಿಂದ ಇದಾಗಿದೆ ಅಂತ ಹೇಳಿದ್ದಾರೆ. 52ನೇ ಇಸ್ವಿಯಿಂದ ಇದು ಟ್ರಾನ್ಸಾಕ್ಷನ್ ಆಗಿದೆ. ಇದರಲ್ಲಿ ಆಪಾದನೆ ಬರ್ತಾ ಇರೋವಂಥದ್ದು ಒಂದು ಸರ್ವೆ ನಂಬರ್ 47, ಅದರಲ್ಲಿ ಇದು ಸ್ಮಶಾನ ಅಂತ ಇದೆ ಪಾಣಿನಲ್ಲಿ. ಸರ್ವೆ ನಂಬರ್ 47ರಲ್ಲಿ ಸ್ಮಶಾನ ಅಂತ ಇದೆ ಅಂತ ಆಪಾದನೆ ಬಂದಿದೆ. ಎರಡನೇದು ಸರ್ವೆ ನಂಬರ್ 46ರಲ್ಲಿ 26 ಎಕರೆ, ಅದರಲ್ಲಿ ಅದು ಕೆರೆ ಅಂತ ಬಂದಿರೋದು. ಎರಡು ಸರ್ವೆ ನಂಬರಲ್ಲಿ ಕೆರೆ ಮತ್ತು ಸರ್ಕಾರಿ ಸ್ಮಶಾನ ಅಂತೇಳಿ ಬಂದಿರೋ ಅಂಥದ್ದು. ಈಗ ಅವ್ರ ಮೇಲೆ ಆಪಾದನೆ ಬಂದಿರತಕ್ಕಂಥದ್ದು. ಯಾವಾಗ ರೆಗ್ಯುಲರ್ ಪಾಣಿ, ಕೈಯಲ್ಲಿ ಬರೆಯೋ ಪಾಣಿ ಇತ್ತಲ್ಲ, ಆವಾಗ ಇಲ್ಲಿ ತಿದ್ದುಪಡಿಯಾಗಿದೆ. ಕಂಪ್ಯೂಟರೈಸ್ ಪಾಣಿ ಆಗೋ ಸಂದರ್ಭದಲ್ಲಿ ಇದನ್ನು ರೆಗ್ಯುಲರೈಸ್ ಮಾಡ್ಕೊಂಡಿದ್ದಾರೆ. ಹಿಂದೆ ಇದು ಒಂದು ಸರಿ ಕೆರೆ ಆಲ್ವೇಸ್ ಅದು ಕೆರೆ ಅಂತಾನೆ, ಒಂದು ಸರಿ ಸ್ಮಶಾನ ಅದು ಆಲ್ವೇಸ್ ಸ್ಮಶಾನ ಅಂತ. ಇಲ್ಲಿ ಭಾಳ ಗೊಂದಲ ಕಾಣಿಸ್ತಾ ಇರೋವಂಥದ್ದು. ಇವಾಗ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರೋವಂಥದ್ದು, ಇಲ್ಲಿ ನಮ್ಮ ಹತ್ರ ಕೊಟ್ಟಿರೋವಂಥ ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ. ಅದಕ್ಕೆ ಮೂಲತಃ ಏನಿದು, ಮೂಲತಃ ಇದು ಕೆರೆನ ಸ್ಮಶಾನನ, ಬದಲಾವಣೆ ಆಗಿದ್ರೆ ಹೇಗೆ ಬದಲಾವಣೆ. ಮತ್ತು ಕೃಷ್ಣ ಅವರು ಹೇಳಿದ್ದಾರೆ ನಾನು ಚರ್ಚೆಗೆ ಸಿದ್ಧ ಅಂತ. ಅದಕ್ಕೂ ತಾವು ಕೂಡ ಇದನ್ನು ಚರ್ಚೆ ಅಲ್ಲ, ತನಿಖೆಗೆ ಸಿದ್ಧ ಅಂತಲೂ ಹೇಳಿದ್ದಾರೆ. ಯಾರು ಬಂದು ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇದನ್ನು ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್ ಇವರು ತಪ್ಪೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತನಿಖೆ ಮಾಡಲಿ. ಈಗ ಒಬ್ಬ ಜವಾಬ್ದಾರಿ ಇರುವಂಥ ಸಚಿವರವರು, ಅದರಿಂದ ಒಂದು ತನಿಖೆ ಮಾಡಿ ಕ್ಲೀನ್ ಆಗೋಗ್ತೈತೆ, ಕ್ಲೀನ್ ಚಿಟ್ ಬರುತ್ತೆ. ತಪ್ಪಿದ್ರೆ ತಪ್ಪು ಅಂತ ಆಗ್ತೈತೆ, ಸರಿ ಇದ್ರೆ ಸರಿ ಅಂತ ಆಗ್ತೈತೆ. ಅದರಿಂದ ನನಗೂ ಈಗಲೇ ದಾಖಲೆ ಬಂದಿರೋದ್ರಿಂದ ಹೆಚ್ಚು ನನಗೇನು ಇದರಲ್ಲಿ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾನು ಕೃಷ್ಣ ಅವರು ಇಷ್ಟು ಓಪನ್ ಆಗಿ ಮಾತಾಡ್ತಾ ಇರೋದ್ರಿಂದ ಅವರು ಅದನ್ನು ತನಿಖೆಗೆ ಒಪ್ಪಿಸ್ಬಿಟ್ರೆ ಮುಗೀತು, ಅಲ್ಲಿಗೆ ಸತ್ಯಾಸತ್ಯ ಹಾಲು ಬರ್ತತೆ, ನೀರಾಗುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಪಾರ್ಟಿಯಿಂದ ನಾನು ಕೂಡ ಇದನ್ನು ಅವರು ತನಿಖೆಗೆ ಒಪ್ಪಿಸ್ತೇವೆ. ತಾವು ಹೇಳಿದ್ರೆ ತನಿಖೆಗೆ ಒಪ್ಪಿಸಿ, ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ. ನಾವು ವಿರೋಧ ಪಕ್ಷದವ್ರು ಹೋಗೋದು ಬೇಡ, ಅವರು ಸರಿ ಇರಲ್ಲ ಅದೆಲ್ಲ. ಅದೊಂದು ದೊಡ್ಡ ಶೋ ಮೀಡಿಯಾ ಇದು ಆಗ್ತೈತೆ. ಅದ್ರ ಬದಲು ಬೇಡ, ಮೀಡಿಯಾದವರು ನಾವು ಯಾರು ಬರೋದು ಬೇಡ. ನಾವ್ಯಾಕೆ ಹೋಗ್ಬೇಕಲ್ವಾ? ನಾವು ಹಂಗಾಗಲ್ಲ, ನಾವು ಹೋಗೋಕ್ಕಾಗಲ್ಲ. ನಾವೇನೋ ಬರ್ಬೇಕಂದ್ರೆ ನೀವು ಬರ್ಬೇಕು ನಮ್ಮ ಜೊತೆ, ಅಲ್ಲ ನೀವು ಬರ್ಬೇಕು ನಮ್ಮ ಜೊತೆ, ನಾವು ಹೋಗ್ಬೇಕು ಅಂತಂದ್ರೆ. ಅದಕ್ಕೆ ನೀವು ಬರೋದು ಬೇಡ, ನಾವು ಹೋಗೋದು ಬೇಡ. ತನಿಖೆ ಮಾಡಿ.